ಸರ್, ಈಗ ನಾನು ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋವಂಥ ಪರ್ಸನ್ ಅಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಮಣ್ಣಿನ ಮಗ, ಒಂದು ರೈತ ಕುಟುಂಬದಿಂದ ಬಂದಿರೋ. ಉದ್ದೇಶ ಒಳ್ಳೇದಿದೆ, ಹಠನೂ ಇದೆ. ಒಂದು ಸಂಸ್ಥೆ ನಡೆಸಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಬೆಂಗಳೂರು ಮಹಾನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಫೈನಾನ್ಷಿಯಲ್ ಸ್ಟ್ರಾಂಗ್ ಬೇಕು. ಬಟ್ ನನ್ಗೆ ಇರ್ಲಿಲ್ಲ. ಆದ್ರೂ ನಾನು ಧೈರ್ಯ ಬಿಟ್ಟಿಲ್ಲ, ಹಠ ಬಿಟ್ಟಿಲ್ಲ. ನಾನು ಸಣ್ಣದಾಗೆ ಸಂಸ್ಥೆ ಪ್ರಾರಂಭ ಮಾಡಿದೆ. 20 ಮಕ್ಕಳು ಜಾಯಿನ್ ಆಗಿದ್ರು. ಸ್ಟಾರ್ಟಿಂಗ್ ಬರೀ 20 ಮಕ್ಕಳು ಬಂದಿದ್ರು. ಓಕೆ. ಬಹಳ ಫೈನಾನ್ಷಿಯಲ್ ಒತ್ತಡಗಳು ಕೂಡ ಇತ್ತು. ಆದ್ರೆ ನನ್ನ ಗುರಿ ಮಾತ್ರ, ನಾನು ಒಂದ್ ದಿವಸ ಕೂಡ ಆ ಕಡೆ ಈ ಕಡೆ, ನನ್ನ ಉದ್ದೇಶನೂ ಕೂಡ ಸ್ಟ್ರಾಂಗ್ ಇತ್ತು. ನನಗೆ ಹೆಮ್ಮೆ ಸಂಗತಿ, ಸಂತೋಷ ಏನಂದ್ರೆ, ನಾನು ಒಂದೇ ಒಂದು ಯೋಚನೆ ಮಾಡಿದೆ. ಏನೇ ಸಮಸ್ಯೆಗಳಿದ್ರು ಅದು ನನ್ನ ಪರ್ಸನಲ್. ಆದ್ರೆ ನನ್ನ ಸಂಸ್ಥೆಯಲ್ಲಿ ಸೇರಿರೋ ಮಕ್ಕಳ ಮೇಲೆ ನನ್ನ ಸಮಸ್ಯೆಗಳನ್ನ ಅವ್ರ ಮೇಲೆ ಇದು ಮಾಡಬೇಡ್ದು ಅಂತ. ನನಗೆ ಏನೇ ಕಷ್ಟ ಇರಲಿ, ನಷ್ಟ ಇರಲಿ, 20 ಮಕ್ಕಳನ್ನ ನಾನು ಅಡ್ಮಿಷನ್ ಮಾಡಿಕೊಂಡು, ರಿಸಲ್ಟ್ ಗೊತ್ತಿದೆಯಾ ನಿಮ್ಗೆ 20 ಮಕ್ಕಳದು? ಅದು ಕೂಡ ಎಂತ ಮಕ್ಕಳು ಬಂದಿದ್ರು ಗೊತ್ತಾ? ಯಾಕಂದ್ರೆ ನನಗೇನು ಬ್ರ್ಯಾಂಡ್ ಇಲ್ಲ, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಎಲ್ಲರೂ ಕೂಡ ಬ್ರ್ಯಾಂಡ್ ಕಾಲೇಜ್ಗಳಲ್ಲಿ ಸೇರ್ತಾರೆ. ಯಾರು ಅತಿ ಸಾಮಾನ್ಯ ಪೋಷಕರು ಯಾರು ಇರ್ತಾರೋ ಅವ್ರ ಮಕ್ಕಳು ನಮ್ಮಲ್ಲಿ ಒಂದು 20 ಜನನ ನಾನು ಸೇರಿಸ್ಕೊಂಡಿದ್ದೆ. ಆದ್ರೆ ಸೆಕೆಂಡ್ PU ರಿಸಲ್ಟ್ ನೀವು ನಂಬ್ತಿರೋ ಬಿಡ್ತಿರೋ, 20 ಮಕ್ಕಳಲ್ಲಿ ನಾನು 19 ಮಕ್ಕಳನ್ನ ಪಾಸ್ ಮಾಡಿಸಿದೆ. ನನಗೆ ಹೆಮ್ಮೆ ಅನ್ಸತ್ತೆ ಅದು.